ಎಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ನಿಮಗೆ ಫಾಲ್ ಯಾವ ಥರ ರೆಡಿ ಮಾಡ್ಕೋಬೇಕು, ಯಾವ ಲೈನಿಂಗಲ್ಲಿ ರೆಡಿ ಮಾಡಬೇಕು, ಎಲ್ಲಿ ಸೇಲ್ ಮಾಡಬೇಕು ಅಂತ ನಾನು ಡೀಟೇಲಾಗಿ ನಿಮ್ಗೆ ತಿಳಿಸ್ತೀನಿ. ನೀವು ವಿಡಿಯೋ ಎಂಡ್ವರೆಗೆ ನೋಡಿರಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ದೊಡ್ಡದು ಲೈನಿಂಗ್ ಬಂದುಬಿಟ್ಟು 21 ಇಂಚು, ಚಿಕ್ಕದು ಬಂದುಬಿಟ್ಟು 17 ಇಂಚು ಲೈನಿಂಗು. ಅಂದರೆ ಇದು ಪನ್ನ ದೊಡ್ಡದು ಬರುತ್ತೆ. ಇದು ರೇಟೂ ಸ್ವಲ್ಪ ವೇರಿಯೇಷನ್ಸ್ ಇರ್ತವೆ ಅದಕ್ಕೆ. ಇವಾಗ ಚಿಕ್ಕದು ಬಂದ್ಬಿಟ್ಟು 23 ಅಂದ್ಕೊಳ್ಳೋಣ, ದೊಡ್ಡದು 26, 23, 22, 21 ಕೂಡ ಇದೆ ಚಿಕ್ಕದರಲ್ಲಿ. ದೊಡ್ಡದ್ರಲ್ಲಿ ಕೂಡ ಅದೇ ರೇಟ್ ಇದೆ. ನಾನು 23 ತೊಗೊಂಡಿದ್ದೀನಿ. ಇದೇನು 26 ರೂಪಾಯಿ ತೊಗೊಂಡಿದ್ದೀನಿ. ಸೊ ಇವಾಗ ನಾನು ಚಿಕ್ಕದಲ್ಲಿ ನೋಡಿರಿ 3 ಮಾರ್ಕಿಂಗ್ ಹಾಕಿದ್ದೀನಿ. ಅಂದರೆ 2 ಮೀಟ್ರ್ ತೊಗೊಂಡು ಅಂದರೆ 210 ತೊಗೊಂಡಿದ್ದೀನಿ. 2 ಸೆಂಟಿಮೀಟ್ರ್ ಮೇಲೆ ಮತ್ತು 10 ಸೆಂಟಿಮೀಟ್ರ್ ತೊಗೊಂಡಿದ್ದೀನಿ. ಅದಕ್ಕೆ 3 ಮಾರ್ಕ್ ಹಾಕಿದ್ದೀನಿ. ಇದಕ್ಕೆ ನೋಡಿ 4 ಬರ್ತವೆ. ಅಂದರೆ ಒಂದೊಂದು ಲೈನಿಗೆ 2 ಫಾಲ್ ಸಿಗುತ್ತೆ ನಮಗೆ. ಅದರಲ್ಲಿ 3 ಹಾಕಿನಂದರೆ 6 ಫಾಲ್ ಸಿಗುತ್ತೆ. ಇದರಲ್ಲಿ 4 ಮಾರ್ಕ್ ಹಾಕಿನಂದರೆ 8 ಫಾಲ್ ಸಿಗುತ್ತೆ. ಸರಿನಾ? ಇವಾಗ ರೇಟು ವ್ಯತ್ಯಾಸ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಅಷ್ಟೇ. ಬಟ್ ಇದರಲ್ಲಿ ಇನ್ನೂ 2 ಫಾಲ್ ಎಕ್ಸ್ಟ್ರಾ ಬರುತ್ತೆ. ನಮ್ಗೆ ಲೈನಿಂಗು ನಾವು ಫಾಲ್ ಮಾಡಬೇಕಂದ್ರೆ ಮಾತ್ರ ಕಂಪಲ್ಸರಿ ಇದನ್ನೇ ತೊಗೋಬೇಕು. ಯಾವುದು ದೊಡ್ಡದೇ ತೊಗೋಬೇಕು. ಪನ್ನದಲ್ಲಿ ದೊಡ್ಡ ತೊಗೊಂಡ್ರೆ ಇದು 26 ರೂಪಾಯಿ, ಅದು 24 ರೂಪಾಯಿ ಬಂದಿದೆ. 26ವರೆ ಬಿದ್ದಿದೆ ಇದು ನನಗೆ. ನಾನು ರೇಟ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಕ್ಲಾತ್ ಮಾತ್ರ ಸೇಮ್ ಇರುತ್ತೆ. ಬಟ್ ಕ್ಲಾತು ಸೇಮ್ ಇರುತ್ತೆ, ಬಟ್ ಪನ್ನ ದೊಡ್ಡದಿರುತ್ತೆ ಅಷ್ಟೇ. ಇವಾಗ ಅಂದರೆ ರೇಟ್ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಕ್ವಾಲಿಟಿಗಳು ಸಿಗ್ತವೆ. ನಮ್ಗೆ ಬೇಕು ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಕ್ವಾಲಿಟಿಗಳು ತೊಗೋಬೋದು. ನಾನು 210 10 ಸೆಂಟಿಮೀಟ್ರ್ ತೊಗೊಂಡಿದ್ದೀನಿ ಈ ಲೈನಿಂಗ್ ಕಟ್ ಮಾಡಿ ಇಟ್ಕೊಂಡು ದೊಡ್ಡದ್ರಲ್ಲಿಗಿಂತ. ಸರಿನಾ? ಇವಾಗ ಇದನ್ನು ನಾನು ಮಾರ್ಕಿಂಗ್ ಹಾಕ್ತೀನಿ ನೋಡಿರಿ. ಫಾಲ್ ಕಟ್ ಮಾಡೋದು ಫಸ್ಟ್ ಯಾವ ಥರ ಅಂತ ನೋಡ್ಕೊಳ್ಳೋಣ. ಫಾಲು ನಾವು ಯಾವುದನ್ನು ಶಾಪಲ್ಲಿ ಫಾಲ್ ತೊಗೊಂಡಿರ್ತೀವಲ್ಲ, ಅದಕ್ಕೊಂದು ಚಿಕ್ಕದೊಂದು ರಟ್ಟ ಥರ ಬಂದಿರುತ್ತೆ, ಕಾರ್ಡ್ಬೋರ್ಡ್ ಥರ. ಅದನ್ನು ಏನು ಮಾಡಬೇಕು, ಅದನ್ನು ಇಟ್ಕೊಂಡು ಮಾರ್ಕಿಂಗ್ ಹಾಕೋಬೇಕು. ಯಾವುದಂದರೆ ಪೇಪರ್ದು ಸ್ವಲ್ಪ ಥಿಕ್ನೆಸ್ ಆಗಿ ಬರುತ್ತೆ. ಅದಕ್ಕೆ ಫಾಲ್ ಜೊತೆಗೆ ಎಲ್ಲರಿಗೂ ಬರುತ್ತೆ. ಫಾಲ್ ಕಾರ್ಡ್ಗಳು ಎಲ್ಲರೂ ಕಂಪಲ್ಸರಿ ಬಂದೇ ಬರುತ್ತಲ್ಲ. ಈ ಫಾಲ್ದು ಕವರ್ ಯೂಸ್ ಮಾಡಿಕೊಂಡೆ, ನಾನು ಕಾರ್ಡ್ ಯೂಸ್ ಮಾಡಿಕೊಂಡೆ ಈ ಥರ ಕಟಿಂಗ್ ಮಾಡ್ತಾಯಿದ್ದೀನಿ. ನೋಡಿರಿ ಯಾವ ಥರ ಇಟ್ಟಿದ್ದೀನಿ. ಒಂದೊಂದಿಗೆ ಒಂದೊಂದು, ಅಂದರೆ ಇದು ಸ್ಟಿಚಿಂಗ್ ಆದಮೇಲೆ ಒಂಚೂರು ಕಡಿಮೆ ಆಗುತ್ತೆ ಅಷ್ಟೇ. ಫೋಲ್ಡಿಂಗ್ ಆದಮೇಲೆ ಈ ಥರ ದೊಡ್ಡ ಸ್ಕೇಲ್ ತೊಗೊಂಡು ಕಟಿಂಗನ್ನು ಮಾಡ್ಕೋಬೇಕು. ಇದು ಯಾಕೆ ದೊಡ್ಡ ಪನ್ನ ತೊಗೊಂಡಿನಂದರೆ, ದೊಡ್ಡ ಪನ್ನ ತೊಗೊಂಡ್ರೆ ಸ್ವಲ್ಪ ನಮಗೂ ಪ್ರಾಫಿಟ್ ಆಗುತ್ತೆ. ಚಿಕ್ಕ ಪನ್ನ ತೊಗೊಂಡ್ರೆ ನಮಗೂ ಪ್ರಾಫಿಟ್ ಅಷ್ಟೊಂದು ಆಗೋಲ್ಲ. ಸೊ ನಾನು ಅದಕ್ಕೆ ದೊಡ್ಡ ಪನ್ನನೇ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ನಾವು 2 ಡಜನ್ ಫಾಲಿಗೆ ಮಾತ್ರ ಲೆಕ್ಕ ಮಾಡೋಣ. 2 ಡಜನ್ ಫಾಲಿಗೆ ನಮಗೆ ಆಗುತ್ತೆ ಇವಾಗ 6 ಮೀಟ್ರ್ 30 ಸೆಂಟಿಮೀಟ್ರ್. ಸರಿನಾ? 6 ಮೀಟ್ರ್ 30 ಸೆಂಟಿಮೀಟ್ರ್ ಅಂದರೆ ಕೂಡ ನಾನು ಒಂದು 160 ರೂಪಾಯಿ ಇಟ್ಕೊಂಡಿದ್ದೀನಿ ಅಪ್ರಾಕ್ಸಿಮೇಟ್ಲಿ. ಯಾಕಂದರೆ ಹೋಲ್ಸೇಲಲ್ಲಿ ತೊಗೊಂಡ್ರೆ ಸ್ವಲ್ಪ ಲೈನಿಂಗ್ ಇನ್ನೂ ಕಡಿಮೆ ರೇಟಿಗೆ ಬರುತ್ತಲ್ಲ. ಸೊ ಅಪ್ರಾಕ್ಸಿಮೇಟ್ಲಿ ನಾನು 160 ರೂಪಾಯಿ ಇಟ್ಕೊಂಡಿದ್ದೀನಿ. 160 ರೂಪಾಯಿದು ನಾವು 6 ಮೀಟ್ರ್ ಲೈನಿಂಗ್ ಕಟ್ ಮಾಡಿದ್ರೆ ನಮ್ಗೆ ಅದರಲ್ಲಿ 24 ಫಾಲ್ ಬರ್ತವೆ. ಯಾಕಂದರೆ 2 ಮೀಟ್ರಿಗೆ 8 ಫಾಲ್ ಅಲ್ವಾ, ಅಂದರೆ 8 3 24 ಅಲ್ಲ. ಸೊ 2 ಡಜನ್ ನಮಗೆ ಫಾಲ್ಸ್ ಬರ್ತವೆ. ನಾವು 1 ಡಜನ್ 10 ರೂಪಾಯಿಗೆ ಒಂದು ಇಟ್ಕೊಂಡ್ರೂ 2 ಡಜನ್ಗೆ 240, ಅಂದರೆ 240 ರೂಪಾಯಿ ಆಗುತ್ತೆ ನಮಗೆ. ಅಲ್ಲಿ ನಾವು ತಂದಿರೋದೆಷ್ಟು 160 ರೂಪಾಯಿ. 160 ರೂಪಾಯಿ 240ಲಿಂತ 160 ರೂಪಾಯಿ ಮೈನಸ್ ಮಾಡಿದ್ರೆ ನಮ್ಗೆ 80 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಅಂದರೆ ಕೇವಲ 2 ಡಜನ್ ಫಾಲಿಂತ ನಮ್ಗೆ 80 ರೂಪಾಯಿ ಪ್ರಾಫಿಟ್. ಅಂದರೆ ನಾವು ಮಾಡಿದ್ರೆ ಇನ್ನೊಬ್ರಿಗೆ, ಅಂದರೆ ಇದು 1-2 ಫಾಲ್ ಲೆಕ್ಕಕ್ಕೆ ಬರೋಲ್ಲ. ಈ ಫಾಲ್ಗಳು ಬಿಸ್ನೆಸ್ ಮಾಡ್ಬೇಕಾದ್ರೆ ತುಂಬ ದೊಡ್ಡದೇ ಮಾಡ್ಕೋಬೇಕು. ಮಿನಿಮಮ್ ಅಂದರೆ ಒಂದು 20,000 ಬಂಡವಾಳ ಹಾಕಿದರೆ ಅದರಲ್ಲಿ ನಮ್ಗೆ ಸ್ವಲ್ಪ ಪ್ರಾಫಿಟನ್ನು ತೆಗಿಬೋದು. ನಾವೇನೋ 1 ಮೀಟ್ರ್ 2 ಮೀಟ್ರ್ ತಂದು ಬಿಸ್ನೆಸ್ ಮಾಡ್ತೀವಿ ಅಂದರೆ ಆಗೋಲ್ಲ. 1 ಮೀಟ್ರ್ 2 ಮೀಟ್ರ್ ಅಂದರೆ 1 ಬಂಡಲ್ 2 ಬಂಡಲ್ ತಂದು ಮಾಡ್ಕೋಬೇಕಾದ್ರೆ ನಾವು ಓನಾಗೆ ಮಾಡಿಟ್ಕೋಬೋದು. ಒಂದು 10 ಕಲರ್ಸ್ ತಂದು ನಾವು ಶಾಪಿಗೆ ಮಾತ್ರ ರನ್ನಿಂಗ್ ಮಾಡ್ತೀವಿ ಅಂದ್ಕೊಂಡ್ರೆ ಒಂದು 10 ಕಲರ್ಸ್ ತಂದು ನಾವು ಬೇಕಿದ್ದು ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ಪ್ರಾಫಿಟ್ ಆಗುತ್ತೆ ಅನ್ಮಾತು. ನಾವು ಹೋಲ್ಸೇಲಲ್ಲಿ ತೊಗೊಂಡ್ರೆ ಈಗ ಎಷ್ಟು 120 ರೂಪಾಯಿ ಡಜನ್ ಕೊಡ್ತಾಯಿದ್ದಾರೆ. ನಮ್ಗೆ 100 ರೂಪಾಯಿ ಡಜನ್ನೇ ಬರ್ತಾವೆ. 20 ರೂಪಾಯಿ ಮಿಕ್ಕುತ್ತೆ ಒಂದು ಡಜನ್ ಮೇಲೆ. ಆ ಥರ ಕೌಂಟ್ ಆಗುತ್ತೆ. ನಮ್ಗೆ ಯಾರಿಗಾರು ಸೇಲ್ ಮಾಡಿದ್ರು ಕೂಡ ಮಾಡ್ಕೋಬೋದು. ಬಿಸ್ನೆಸ್ ಅನ್ನೋದು ಯಾವ ರೀತಿಯಲ್ಲಿ ಮಾಡ್ಕೊಂಡ್ರೂ ಬಿಸ್ನೆಸ್ ಮೈಂಡ್ ಅನ್ನೋದು ಉಪಯೋಗ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಸಿಂಗಲ್ ಪುಟ್ ಹಾಕಿ ಫಾಲ್ ಸ್ಟಿಚಿಂಗ್ ಮಾಡ್ತಾಯಿದ್ದಾನೆ ನಮ್ಮ ಹುಡುಗ. ನೋಡಿರಿ, ಸಿಂಗಲ್ ಪುಟ್ ಅಲ್ಲ, ಸಾರಿ, ಫೋಲ್ಡರ್. ಇದು ಫೋಲ್ಡರು ನಾನು ಮಾರ್ಕೆಟಲ್ಲಿ ತೊಗೊಂಡೆ, ಬಾಳೆಪೇಟು. ಮತ್ತು ಎಲ್ಲಿ ತೊಗೊಂಡಂತ ಕಾಮೆಂಟ್ ಮಾಡ್ತೀರಾ. ಬಾಳೆಪೇಟಲ್ಲಿ ಸಿಕ್ಕಿದ್ದು ನನಗೆ. ಮಿಷಿನರಿ ಎಲ್ಲ ಈ ಜೂಕಿ ಮಿಷಿನ್ ಎಲ್ಲಿ ಸೇಲ್ ಮಾಡ್ತಾರಲ್ಲೋ, ಜೂಕಿ ಮಿಷಿನ್ ಸೇಲ್ ಮಾಡೋದಲ್ಲ, ಜೂಕಿ ಮಿಷಿನ್ಗೆ ಸಂಬಂಧಪಟ್ಟ ಮಿಷಿನರಿ ಐಟಮ್ಸ್ ಏನಿರ್ತಾವಲ್ಲ ಅವೆಲ್ಲ ಸೇಲ್ ಮಾಡೋ ಅಂಗಡಿಯಲ್ಲಿ ಸಿಗುತ್ತೆ. ಯಾಕಂದರೆ ನೀಡಿಲು ಮತ್ತು ಬಾಬಿನ್ಸು ಮತ್ತು ಮಿಷಿನ್ಗೆ ಏನಾರ ಹೋಗಿದ್ದು ಐಟಮ್ಸು ಈ ಥರ ಸೇಲ್ ಮಾಡೋ ಅಂಗಡಿಯಲ್ಲಿ ಮಾತ್ರ ಈಗ ಇದು ಫೋಲ್ಡರ್ ಸಿಗ್ತವೆ. ಆ ಥರ ನಾನು ತೊಗೊಂಡಿದ್ದೆ. ಇದು ತೊಗೊಂಡ್ಬಿಟ್ಟು ಈ ಥರ ಹಾಕ್ಕೊಂಡ್ರೆ ಒಂದು ನಿಮಿಷದಲ್ಲಿ ಒಂದು ಫಾಲ್ ರೆಡಿ ಆಗುತ್ತೆ.
ಈ ಥರ ನಾವು ಜಾಸ್ತಿ ಬಂಡವಾಳ ಅಂದರೆ ಒಂದು 50,000 ಹಾಕಿ ಅಂತಂದರೆ ತುಂಬ ಒಂದು ಮನೆ ತುಂಬಿಸ್ಕೋಬೋದು, ಸೇಲ್ ಕೂಡ ಮಾಡ್ಕೋಬೋದು. ನಮ್ಗೆ 1 ಡಜನ್ನಿಂದ 10 ರೂಪಾಯಿ ಮಿಕ್ಕಿದ್ರು 10 ಡಜನ್ಗೆ 100 ರೂಪಾಯಿ ಮಿಕ್ಕುತ್ತೆ. ಹಂಗೆ 1000 ಡಜನ್ಗೆ ಈ ಥರ 1000 ಡಜನ್ಗೆ ಎಷ್ಟು ಮಿಕ್ಕುತ್ತೆ ಇದ್ರಲ್ಲಿ ಲೆಕ್ಕ ಮಾಡ್ಕೋಬೇಕು. ನೀವು ಲೆಕ್ಕ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೋಬೋದಾ ಬಿಡ್ಬೋದಾ ಅನ್ನೋದು ಆಲೋಚನೆ ಮಾಡಬೇಕು. ಯಾಕಂದರೆ ಇದು ಸ್ಮಾಲ್ ಬಿಸ್ನೆಸ್ ಐಡಿಯಾ ಅಷ್ಟೇ, ನಿಮಗೆ ಚಿಕ್ಕದಾಗಿ ನೀವು ಓನಾಗಿ ಮಾಡ್ಕೊಳ್ಳೋಕೆ ಒಂದು ಐಡಿಯಾ ಕೊಡ್ತಾ ಇದ್ದೀನಿ ಅಷ್ಟೇ. ಈ ಥರ ಮಾಡ್ಕೋಬೋದು. ಯಾಕಂದರೆ ಸುಮ್ಮನೆ ತಂದುಕೊಂಡು ಫಾಲ್ ಟೈಮ್ ಸಿಗಲ್ಲ, ಮಾಡಲ್ಲ ಕರೆಕ್ಟು, ಮತ್ತು ರೇಟ್ ಜಾಸ್ತಿ ಇರುತ್ತೆ. ಇದು ಏನು ಗೊತ್ತಾ, ನಾವು ತಂದಿರೋ ಕ್ವಾಲಿಟಿ ತುಂಬ ಚೆನ್ನಾಗಿರೋ ಕ್ವಾಲಿಟಿ ನಾವು ಚಾಯ್ಸ್ ಮಾಡ್ಕೋಬೋದು ನಮಗೆ ಬೇಕಿದ್ದ ಫಾಲ್ಸನ್ನು. ಈಗ ತಂದಿರ್ತೀವಲ್ಲ ಅದರಲ್ಲಿ ಮಿಕ್ಸ್ ಇರ್ತವೆ, ಕೆಲವೊಂದು ಕಡಿಮೆ ರೇಟ್ ಫಾಲ್ಸ್ ಇರ್ತವೆ, ಕೆಲವೊಂದು ಕ್ಲಾತ್ ಇರುತ್ತೆ, ಕೆಲವೊಂದು ಜಾಸ್ತಿ ರೇಟ್ ಕ್ಲಾತ್ ಇರುತ್ತೆ. ಮಿಕ್ಸ್ ಮಾಡಿ ಮಾಡ್ತಾರೆ. ಬಿಸ್ನೆಸ್ ಮಾಡೋರು ಯಾರು ಕೂಡ ಇದರಿಂದ ಮಾಡಲ್ಲ. ಸ್ವಲ್ಪ ಮಿಕ್ಸ್ ಇರ್ತವೆ, ಒಂದೊಂದು ಫಾಲ್ ತೆಳುವಿರುತ್ತೆ, ಒಂದೊಂದು ಫಾಲ್ ಡ್ಯಾಮೇಜ್ ಇರ್ತವೆ. ಈ ಥರನೇ ನಮ್ಗೆ ಬಂದಿರೋದ್ರಲ್ಲ ಆ ಥರ ಇರಲ್ಲ. ಯಾಕಂದರೆ ನಾವು ಡ್ಯಾಮೇಜ್ ಇದ್ದರೆ ನಾವು ತೆಗೆದಾಕ್ತೀವಲ್ಲ. ಸೊ ನೋಡಿರಿ, ನಾನೀಗ ಫಾಲ್ ಓಲ್ಡ್ದು ಒಂದು ಇದಿರುತ್ತಲ್ಲ ಕಾರ್ಡು, ಅದರಲ್ಲಿಂದ ಸುತ್ತಬಿಟ್ಟು ಈ ಥರ ಮಾಡಿದ್ದೀನಿ. ಮಾಡಿ ಆ ಕಾರ್ಡ್ ರಿಮೂವ್ ಮಾಡಿದ್ರೆ ಅದು ಫಾಲ್ ಕರೆಕ್ಟಾಗಿ ಐರನ್ ಆಗಿದ್ರೆ ಸೇಮು ಯಾವ ಥರ ಇದೋ ಆ ಥರ, ಅಂದರೆ ಫಾಲ್ ನಾವು ಕೊಂಡ್ಕೊಂಬಂದು ಯಾವ ಥರ ಇದೆ ಆ ಥರ ಆಗುತ್ತೆ. ಇದಕ್ಕೆ ಕವರು ಒಂದು ನಮ್ಮ ಹೆಸರಲ್ಲೇ ಒಂದು ಬ್ರಾಂಡ್ ಮಾಡಿಸ್ಕೊಂಡು ಅದಕ್ಕೊಂದು ಆ ಥರ ರೆಟ್ಟೆ ಥರ ಹಾಕಿದ್ರಲ್ಲ ಆ ಥರ ಒಂದು ಹಾಕಿದರೆ, ಕಾರ್ಡ್ ಹಾಕಿದರೆ ಆಯಿತು, ನಮ್ಮದು ಓನ್ ಬ್ರ್ಯಾಂಡೇ ರೆಡಿ ಆಗುತ್ತೆ. ಇಲ್ಲ ನಮ್ಗೆ ಚಿಕ್ಕ ಪುಟ್ಟ ನಮಗೆ ಸಾಕು ಅಂದ್ಕೊಂಡ್ರೆ ಒಂದು 20 ಕಲರ್ ತಂದ್ಕೊಂಡು ಒಂದು ಸಲ ಮಾಡ್ಕೊಂಡ್ರೆ ಒಂದು 4-5 ವರ್ಷ ಹೋಗುತ್ತೆ. ಈ ಥರ ಆಗುತ್ತೆ ಮತ್ತು ಯಾಕಂದರೆ ಒಂದು ದಿನ ಒಂದು ಕಲರ್ ಯೂಸ್ ಮಾಡಲ್ಲ. ಒಂದು ಬಂಡಲಲ್ಲಿ ನನಗೆ ಎಷ್ಟಾಗುತ್ತೆ ಅಂತ 20 ಮೀಟ್ರಿಗೆ ಎಷ್ಟು ಫಾಲ್ಸ್ ಆಗ್ತಾವೆ ಅನ್ನೋದು ನೋಡ್ಕೋಬೇಕು ನಾವು. 20 ಮೀಟ್ರಿಗೆ 20 ಇಂಟು ನಮ್ಗೆ ಎಷ್ಟು ಬೇಕಾಗುತ್ತೆ ನೋಡ್ರಿ, ಇವಾಗ 20 ಮೀಟರ್ ಲೈನಿಂಗಿಗೆ 80 ಫಾಲ್ಸ್ ಆಗ್ತವೆ. ಸೊ ಈ ಥರ ಲೆಕ್ಕ ಮಾಡಿಕೊಂಡು ನೀವು ಮಾಡ್ಕೊಂಡ್ರೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ಗಳು ಮಾಡ್ಕೋಬೋದು ನಮಗೆ ಅಂತ. ನಾನು ನೋಡಿ ಎಲ್ಲ ರೆಡಿ ಆದಮೇಲೆ ಈ ಥರ ಕೌಂಟ್ ಮಾಡಿ ತೋರಿಸ್ತಾ ಇದ್ದೀನಿ. 8 ಫಾಲ್ ರೆಡಿ ಆದವು ನನಗೆ. ನಾನು ಎಲ್ಲಿಗೂ ಒಂದೇ ಕಲರ್ಗೆ 8 ಫಾಲು. ಯಾರಿಗಾನ ಬೇಕು ಅಂದರೆ ಕಾರ್ಡ್ ಇಲ್ಲಾರ್ದ ಕೂಡ ನಾವು ಪ್ಯಾಕಿಂಗ್ ಇಲ್ಲಾರ್ದ ಕೂಡ ಸ್ವಲ್ಪ ರೀಸನಬಲ್ ಪ್ರೈಸ್ ಕೂಡ ಕೊಡ್ಬೋದು. ನಾನು ಹೇಳ್ತಾ ಇರೋದು 26 ರೂಪಾಯಿ ಮೀಟರು ಇಲ್ಲಿ ಹೋಲ್ಸೇಲಲ್ಲ, ನಾರ್ಮಲ್ ಅಂಗಡಿಯಲ್ಲಿ. ಒಂದು ವೇಳೆ ಹೋಲ್ಸೇಲ್ಗೆ ಅಂದರೆ ಚಿಕ್ಕಪೇಟೆಲ್ಲೇ ಹೇಳ್ತಿರೋದು. ನಾವು ಇನ್ನೂ ಹೋಲ್ಸೇಲ್ಗೆ ಜಾಸ್ತಿ ಬಂಡವಾಳ ಹಾಕ್ತೀವಿ ಅಂತಂದರೆ ಇನ್ನೂ ನಮ್ಗೆ ಕಡಿಮೆ ರೇಟಿಗೆ ಸಿಗುತ್ತೆ. ಒಳ್ಳೆ ಫಾಲ್ ಕೂಡ ನಾವು ರೆಡಿ ಮಾಡ್ಕೋಬೋದು. ಟೋಟಲ್ ಹೋಲ್ಸೇಲಾಗಿ ತೊಗೊಂಡ್ರೆ ಕ್ಲಾತ್ ನಮಗೂ ಪ್ರಾಫಿಟ್ ಆಗುತ್ತೆ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.